ಇನ್ನು ಮೈತ್ರಿ ಸರ್ಕಾರ ಪತನಕ್ಕೆ ಇಬ್ಬರು ಕಾರಣ. ಒಬ್ರು ಸಿದ್ದರಾಮಯ್ಯನವರು, ಇನ್ನೊಬ್ರು ಎಚ್.ಡಿ. ಕುಮಾರಸ್ವಾಮಿ. ಇವರಿಬ್ರು ಸಮಬಲರು ಅಂತ ದೆಹಲಿಯಲ್ಲಿ ಅನರ್ಹ ಶಾಸಕ ಎಚ್ ವಿಶ್ವನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವರಿಬ್ಬರಿಂದಲೇ ಇಲ್ಲಿ ಸರ್ಕಾರ ಬಿದ್ದಿದ್ದು, ಅಂದ್ರೆ ನಮ್ಮಿಂದ ಅಲ್ಲ ಸರ್ಕಾರ ಬಿದ್ದಿದ್ದು, ಸಿದ್ದರಾಮಯ್ಯ ಮತ್ತೆ ಕುಮಾರಸ್ವಾಮಿಯಿಂದನೇ ಸರ್ಕಾರ ಬಿದ್ದಿರೋದು ಅಂತ ಮತ್ತೊಮ್ಮೆ ಎಚ್ ವಿಶ್ವನಾಥ್ ಅವರು ಕುಮಾರಸ್ವಾಮಿ ಹಾಗೆ ಸಿದ್ದರಾಮಯ್ಯ ಅವರ ವಿರುದ್ಧ ಗುಡುಗಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ಸಿದ್ದರಾಮಯ್ಯ ಕೇಳಲಿಲ್ಲ, ಜೆಡಿಎಸ್ ಶಾಸಕರನ್ನ ಕುಮಾರಸ್ವಾಮಿ ಕೇಳಲಿಲ್ಲ. ಯಾರನ್ನೂ ಹೇಳದೆ ಕೇಳದೆ ಸರ್ಕಾರವನ್ನ ಮಾಡಿದ್ರು. ಸೊ ಹೀಗಾಗಿ ಅಸಮಾಧಾನಿತರು ರಾಜೀನಾಮೆಯನ್ನ ಕೊಟ್ಟರು. ಅದರಲ್ಲಿ ನಾನು ಒಬ್ಬ ಅಂತ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಚ್ ವಿಶ್ವನಾಥ್ ಅವರು. ಯಾಕೆಂದ್ರೆ ಈ ಒಂದು ಸರ್ಕಾರ ಉರುಳಿಕ್ಕೆ ಪ್ರಮುಖವಾಗಿ ಕಾರಣ ಅನರ್ಹ ಶಾಸಕರು ಅಂತ ಹೇಳಲಾಗ್ತಾ ಇದೆ. ಅದು ಅನರ್ಹ ಶಾಸಕರಿಂದ ಅಲ್ಲ, ಈ ಸರ್ಕಾರ ಬಿದ್ದಿದ್ದು ಸಿದ್ದರಾಮಯ್ಯ ಮತ್ತೆ ಕುಮಾರಸ್ವಾಮಿ ಅವರಿಂದ ಅಂತ ಮಾತನಾಡಿದ್ದಾರೆ. ಸಮ್ಮಿಶ್ರ ಸರ್ಕಾರ ಪತನವಾಗಬೇಕಾದ್ರೆ ಸಿದ್ದರಾಮಯ್ಯ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಇಬ್ಬರೂ ಕಾರಣ, ಸಮಬಲರು ಸರ್ಕಾರವನ್ನು ಕೆಡುವಂಥದ್ರಲ್ಲಿ. ಯಾಕೆಂತಂದರೆ ಇವರೇನು ಯಾರನ್ನು ಕೇಳಿ ಮಾಡಿದವರಲ್ಲ. ಕಾಂಗ್ರೆಸ್ಸಿನ ಶಾಸಕರನ್ನ ಸಿದ್ದರಾಮಯ್ಯನೂ ಕೇಳಲಿಲ್ಲ, ಜೆಡಿಎಸ್ ಶಾಸಕರನ್ನ ದೇವೇಗೌಡರಾಗಲಿ ಅಥವಾ ಕುಮಾರಸ್ವಾಮಿಯವರು ಕೇಳಲಿಲ್ಲ. ಅವ್ರ ಇಚ್ಛೆಯಂತೆ ಮಾಡ್ಕೊಂಡ್ಬಿಟ್ರು ಅದನ್ನು ಸಮ್ಮಿಶ್ರ ಸರ್ಕಾರ. ಆಮೇಲೆ ಏನೆಲ್ಲ ಒಬ್ರಿಗೊಬ್ರಿಲ್ಲ ನೀನು 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 ಅಂತಂತ ಹೇಳಿ ನಡೀತಾನೆ ಇತ್ತು ಇದು. ಸೊ ಎಲ್ಲಿಗೆ ನಿಮ್ಗೆ ಹೇಳ್ತೀನಿ, ಅದಕ್ಕೆ ನಾನು ಹೇಳುವಂಥದ್ದು, ಪಕ್ಷ ರಾಜಕಾರಣ ಪತನವಾದಾಗ ಪಕ್ಷ ರಾಜಕಾರಣ ಎಲ್ಲಿತ್ತು? ಯಾರನ್ನು ಕೇಳಿದ್ರಿ? ಇಲ್ಲ CLP ಡಿಸಿಷನ್ ತೊಗೊಂಡ್ರಾ ಅಥವಾ JDLP ಡಿಸಿಷನ್ ತೊಗೊಂಡ್ರ? ನೋ, ನಿಮ್ಮ ಪಾಡಿ ನೀವೇ ತೊಗೊಂಡ್ಬಿಟ್ರಿ. ಸೊ ಹಾಗಾಗಿ ಯಾರನ್ನೂ ಹೇಳದೆ ಕೇಳದೆ ತೆಗೆದುಕೊಂಡಂಥ ತೀರ್ಮಾನ ಅದು ಪತನವಾಗಿ ಹೋಯಿತು. ಹಾಗಾಗಿ ಪಕ್ಷ ರಾಜಕಾರಣ ಪತನವಾದಾಗ ಪಕ್ಷಾಂತರ ಅನಿವಾರ್ಯ ಆಗ್ತದೆ. RSS ನಾಯಕರ ಮೇಲೆ ಉಗ್ರ ದಾಳಿ ಭೀತಿ ಎದುರಾಗಿರುವಂತದ್ದು. RSS ಕಚೇರಿ ಮೇಲೆ ಉಗ್ರರು ದಾಳಿ ಮಾಡುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆತ್ಮಾಹುತಿ ದಾಳಿ ನಡೆಸುವಂತ ಸಾಧ್ಯತೆ ಬಗ್ಗೆ ಇಲ್ಲಿ ಬೆದರಿಕೆಯನ್ನ ಹಾಕಿದ್ದಾರೆ. RSS ಕಚೇರಿ ಮೇಲೆ ಉಗ್ರರು ದಾಳಿ ಮಾಡುವಂತ ಎಚ್ಚರಿಕೆಯನ್ನ ನೀಡಲಾಗಿರುವಂಥದ್ದು. ಈ ಒಂದು ಎಚ್ಚರಿಕೆ ಅಂದ್ರೆ ದಾಳಿ ಮಾಡಬಹುದಾದಂತಹ ಸಾಧ್ಯತೆಯನ್ನ ಕೇಂದ್ರ ಗುಪ್ತಚರ ದಳದಿಂದ ಈಗ ನೀಡಲಾಗಿದೆ. ಎಚ್ಚರಿಕೆಯನ್ನ ಹಲವು ಹಿಂದೂ ಮುಖಂಡರ ಹತ್ಯೆಗೆ ಸಂಚನ್ನ ರೂಪಿಸಲಾಗಿದೆ. ಸೊ ಎಚ್ಚರದಿಂದ ಇರಿ, ಪಾಕ್ ಮೂಲದ ಉಗ್ರರಿಂದ ಹತ್ಯೆಗೆ ಸ್ಕೆಚ್ ಅನ್ನು ಹಾಕಲಾಗಿದೆ ಅಂತ ಕೇಂದ್ರ ಗುಪ್ತಚರ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ. 370ನೇ ವಿಧಿ ರದ್ದತಿಗೆ ಉಗ್ರರು ಪ್ರತೀಕಾರವನ್ನ ತೀರಿಸಿಕೊಳ್ಳಿಕ್ಕೆ ಈ ರೀತಿಯಾಗಿ ಸಜ್ಜಾಗಿದ್ದಾರೆ, ಸಂಚನ್ನು ರೂಪಿಸಿದ್ದಾರೆ ಅನ್ನೋದು. ದೆಹಲಿಯ ಹಲವು ಕಚೇರಿ ಮೇಲೂ ಕೂಡ ದಾಳಿ ಆಗುವಂತ ಭೀತಿ ಎದುರಾಗಿದೆ. ಹಲವು ಪೊಲೀಸ್ ಠಾಣೆಗಳು, NIA ಮುಖ್ಯ ಕಚೇರಿ ಅಂದ್ರೆ ಇಲ್ಲಿ ರಾಷ್ಟ್ರೀಯ ತನಿಖಾ ದಳದ ಮೇಲೂ ಕೂಡ ದಾಳಿ ಆಗುವಂತ ಸಾಧ್ಯತೆ ಇದೆಯಂತೆ. ಹಾಗೆ ಕೋರ್ಟು, ಅರೆಸೇನಾ ಪಡೆ ತರಬೇತಿ ಕೇಂದ್ರ, ಗುಪ್ತಚರ ಇಲಾಖೆ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಇಲ್ಲೆಲ್ಲ ದಾಳಿ ಆಗುವಂತ ಚಾನ್ಸಸ್ ಇದೆ. ಸೊ ಹೈ ಅಲರ್ಟ್ ಇಂದ ಇರಿ ಅಂತ ಸೂಚನೆಯನ್ನ ನೀಡಿದೆ. ಒಂದು ಪ್ರಮುಖವಾಗಿ ಟಾರ್ಗೆಟ್ ಅಂದ್ರೆ RSS ನಾಯಕರು, ಅದಾದ್ಮೇಲೆ ಪ್ರಮುಖವಾಗಿ ಕೋರ್ಟ್ ಆಗಿರ್ಬೋದು, ಹಾಗೆ ಅಂದ್ರೆ ಸಂಸತ್ ಆಗಿರ್ಬೋದು. ಈ ರೀತಿಯಾಗಿ ಎಲ್ಲವನ್ನೂ ಟಾರ್ಗೆಟ್ ಆಗಿ ಇಟ್ಕೊಂಡು ಸಂಚನ್ನ ರೂಪಿಸ್ತಾ ಇದ್ದಾರೆ.